ಕೃಷಿ ಪರಿಚಯ ಚಾನಲ್ ನೋಡ್ಕೊಂಡು ಬಂದ್ರು ಅಂದ್ರೆ 5% ಆಫ್ ಕೊಡ್ತೀನಿ ಸರ್, ಯಾವ್ದೇ ವಸ್ತು ಖರೀದಿ ಮಾಡ್ಲಿ ಅವರು. ಮತ್ತೆ ಅವ್ರೇನ ರುಬ್ಬಿಸ್ಕೊಂಡು ಹೋಗ್ತಾರೆ ಅಂದ್ರೆ ಇಂಡಿ ನಮಗೆ ಬಿಟ್ಟು ಹೋದ್ರೆ ₹1 ಚಾರ್ಜ್ ಇಸ್ಕೊಳಲ್ಲ ಸರ್ ಅವ್ರ ಹತ್ರ. ಕೊಬ್ಬರಿ ಎಣ್ಣೆ, ಕೊಬ್ಬರಿ ಸ್ಮೆಲ್, ಸೂರ್ಯಕಾಂತಿ ಸ್ಮೆಲ್ ಅದು ಬಂತು ಅಂದ್ರೆ ಅದು ಸರ್ ನಿಜವಾದ ಎಣ್ಣೆ. ಚೆನ್ನಾಗಿ ಫಿಲ್ಟರ್ ಆದ್ಮೇಲೆ ಎಣ್ಣೆ ತೆಗಿತೀವಿ. ಅತಿ ದೊಡ್ಡ ಪಾರಂಪರಿಕ ಅಡುಗೆ ಎಣ್ಣೆ ತಯಾರಿಕಾ ಘಟಕ ಅಂದೆ ಹಂಗಂತೇಳಿ ನಾನು ದೊಡ್ಡ ಸ್ಟೀಲ್ ಡ್ರಮ್ಗಳ ಸ್ಟೋರ್ ಮಾಡಲ್ಲ. ಚಿಕ್ಕ ಸರ್ 50 ಲೀಟರ್ 60 ಲೀಟರ್ ಡ್ರಮ್ ಅಲ್ಲಿ ಫ್ರೆಶ್ ಆಗಿ ತಯಾರಾಗಿ ಗ್ರಾಹಕರ ಮನೆಗೆ ಹೋಗ್ತಾ ಇರುತ್ತೆ. ಸ್ಟೋರೇಜ್ ಅತಿ ಕಡಿಮೆ ಇಟ್ಕೊಂಡಿದ್ವಿ ನಾವು. ಚಿಕ್ಕದು 100 ml ಬಾಟ್ಲ್ ಅಲ್ಲಿ ಕೇಳಿದ್ರು ಕೊಡ್ತೀವಿ ಸರ್ ನಾವು ಎಣ್ಣೆ. ನಮ್ಮ ಎಣ್ಣೆ ತಿನ್ನಿ ಸರ್, ತೂಕ ಇಳಿಸ್ಬೋದು ನೀವು 6 ತಿಂಗಳಲ್ಲಿ, ವರ್ಷದಲ್ಲಿ, ಗ್ಯಾರಂಟಿ. ಅದು ಯಾರಿಗೂ ಇಮಿಡಿಯೇಟ್ ಆರ್ಡರ್ ಹೋಗಲ್ಲ ಸರ್, 3 ರಿಂದ 4 ದಿನ ಬೇಕು ನನಗೆ. ಯಾಕಂದ್ರೆ ನೀವು ಆರ್ಡರ್ ಬಂದ್ಮೇಲೆ ನಾನು ಎಣ್ಣೆ ಆಡ್ಸೋದು. ನಾನು ಕೈ ಮುಗ್ದು ಕೇಳ್ಕೊಂತೀನಿ ನಿಮ್ಗೆ, ನೈಸರ್ಗಿಕ ಕೃಷಿ ಮಾಡಿ, ಮನೆಗಳಲ್ಲಿ ಒಂದೊಂದು ನಾಟಿ ಹಸು ಕಟ್ಟಿ, ಒಂದೊಂದು ಗಾಣಗಳು ಹಾಕೊಳ್ರಿ. ನೀವು ಅಳಬಾರ್ದು. ನಮ್ಮ ರೈತರು, ದೇಶದ ಪ್ರತಿಯೊಬ್ಬ ರೈತರು ಡಿಕ್ಟೇಟ್ ಮಾಡಂಗ್ ಆಗ್ಬೇಕು. ನಾನು ಈ ರೇಟಿಗೆ ಕೊಡ್ತೀನಿ, ಈ ಪದಾರ್ಥ ಎಷ್ಟು ಶ್ರಮ ಹಾಕಿ ಬೆಳೆದಿದ್ದೀನಿ. ಕೃಷಿ ಭೂಮಿಗಳು ಕಡಿಮೆ ಆಗಿ ರಿಯಲ್ ಎಸ್ಟೇಟಿಗೆ ಬರ್ತಿರೋ ಭೂಮಿ ಹೆಚ್ಚಾಗ್ತಿದೆ. ಮುಂದೊಂದು ದಿನ ಇದು ನಿಲ್ಬೇಕು. ನನಗೆ ಒಂದೇ ಉದ್ದೇಶ ಇದೆ ಸರ್ ನನ್ನ ಜೀವಿತಾವಧಿಯಲ್ಲಿ, ಭಾರತದ ಮನೆಗೂ ನಮ್ಮ ಆಹಾರ ಪದಾರ್ಥ ತಲುಪಿಸಬೇಕು ಅಂತ ಸರ್. ಇವತ್ತು ನನಗೆ ಮಾದರಿ ಟಾಟಾದವರು ಅಥವಾ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿಯವರು ಸರ್. ಸರ್ ಈಗ ತಾನೇ ಆಡ್ತಿರೋದು ಕೊಬ್ಬರಿ ಸರ್. ಇದು ಬೆಳಿಗ್ಗೆ ಈಗ 2 ಗಂಟೆ ಆಯ್ತಲ್ವಾ, 11:11ವರೆಗೆ ಶುರು ಮಾಡಿದ್ದೆ. 2.5 ಗಂಟೆ ಪ್ರೊಸೆಸ್ ಸರ್. 12 kg ಕೊಬ್ಬರಿ ಹಾಕಿದ್ದೀವಿ. 5.5 ರಿಂದ 6 ಲೀಟ್ರು ಎಣ್ಣೆ ಬಂದಿದೆ ನೋಡಿ ಸರ್. ಹೇಗಿದೆ, ಶುದ್ಧವಾಗಿ ಎತ್ತಿನ ಗಾಣದಲ್ಲಿ ತೆಗೆದಿರೋ ನಾಟಿ ಕೊಬ್ಬರಿ ಎಣ್ಣೆ ಸರ್. ಸರ್ ಶುದ್ಧವಾದ ಕೊಬ್ಬರಿ ಎಣ್ಣೆ ನಿಮಗೆ ಚಳಿಗಾಲದಲ್ಲಿ ಗಟ್ಟಿ ಆಗುತ್ತೆ ಸರ್. ಸರ್ ಇದೊಂದೇ ಅಲ್ಲ ಸರ್, ಇವತ್ತು ಸರ್ಟಿಫಿಕೇಟ್ ಕೊಡೋರು ಕಂಪನಿಗಳಲ್ಲ ಸರ್, ಭಾರತದ ಪ್ರತಿ ಗೃಹಿಣಿ ಸರ್. ಹಾಕಿ ಸರ್ ಸರ್ಟಿಫಿಕೇಟ್ ಕೊಡೋಳು. ನೀವು ನಮ್ಮ ಎಣ್ಣೆ ತಗೊಂಡು ಕೊಡಿ ಸರ್, ಹಾಕಿ ಬಾಂಡ್ಲಿಗೆ ಹಾಕಿ ಒಲೆ ಹಚ್ಚಲಿ ಸರ್. ಒಲೆಗೆ ಹಚ್ತಾ ಇದ್ದಾಗೆ ಶೇಂಗಾ ಎಣ್ಣೆ, ಘಮ ಶೇಂಗಾ ಸ್ಮೆಲ್ಲು, ಕೊಬ್ಬರಿ ಎಣ್ಣೆ, ಕೊಬ್ಬರಿ ಸ್ಮೆಲ್ಲು, ಸೂರ್ಯಕಾಂತಿ ಸ್ಮೆಲ್ ಅದು ಬಂತು ಅಂದ್ರೆ ಅದು ಸರ್ ನಿಜವಾದ ಎಣ್ಣೆ. ಆ ಭಾರತದ ಗೃಹಿಣಿ ಸರ್ ನಮಗೆ ಸರ್ಟಿಫಿಕೇಟ್ ಕೊಡೋಳು, ಯಾವುದೋ ಕಂಪನಿ ಅಲ್ಲ ಸರ್. ಹಂಗಾಗಿ ನಾನು ಯಾವ ಕಂಪ್ನಿನೂ ನಂಬಲ್ಲ ಸರ್. ಇವತ್ತು ಹೇಳಿದ್ನಲ್ಲ ಸರ್, ನನ್ನ ಹತ್ರ ಇವತ್ತು 40 ರಿಂದ 50 ಸಾವಿರ ಗ್ರಾಹಕರಿದ್ದಾರೆ ಭಾರತದ ತುಂಬ. ಮತ್ತೆ ರಿಪೀಟಾಗಿ ಆರ್ಡರ್ ಮಾಡ್ತಾ ಅಂದ್ರೆ ಶುದ್ಧತೆ ಸರ್ ಅದು. ಈಗ ಬನ್ನಿ ಎಲ್ಲ ಶೇಂಗಾ ಎಣ್ಣೆ ತೆಗಿತಾ ಇದೀವಿ, ಅಲ್ಲೂ ನೋಡಿ ಶುದ್ಧವಾಗಿ ಹೆಣ್ಮಕ್ಳು ನೋಡ್ರಿ ಬೆಳಗ್ಗೆಯಿಂದ ಆಡಿಸ್ತಾ ಇದ್ದಾರೆ ಗಾಣನ ಸರ್. ನೋಡಿ ಸರ್, ಶುದ್ಧವಾದ ಎತ್ತಿನ ಗಾಣ ಶೇಂಗಾ ಎಣ್ಣೆ ರೆಡಿ ಆಗ್ತಿದೆ. ಇನ್ನೊಂದು ಅರ್ಧ ಗಂಟೆ ಪ್ರೊಸೆಸ್ ಇದೆ ಸರ್. ಚೆನ್ನಾಗಿ ಫಿಲ್ಟರ್ ಆಗುತ್ತೆ ಇಲ್ಲಿ. ಇನ್ನೂ ಅರ್ಧ ಗಂಟೆ ಬೇಕು ಸರ್. ಚೆನ್ನಾಗಿ ಫಿಲ್ಟರ್ ಆದ್ಮೇಲೆ ಎಣ್ಣೆ ತೆಗಿತೀವಿ. ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬಂದು ಇಂಡಿ ಹಾಕ್ತೀವಿ ಸರ್. ಇಂಡಿಯಲ್ಲಿರೋ ಎಣ್ಣೆ ಬಿಟ್ಕೊಳುತ್ತೆ. ಅಲ್ಲಿಗೆ ಒಟ್ಟು 12 kg ಶೇಂಗಾದಲ್ಲಿ 5 ರಿಂದ 5.25 ಲೀಟರ್ 5.5 ಲೀಟರ್ದಂಗೆ ಎಣ್ಣೆ ಸಿಗುತ್ತೆ ನನಗೆ. ಆವ್ರೇಜ್ 5 ಲೀಟರ್ ಸಿಗುತ್ತೆ ಸರ್. 5 ಲೀಟ್ರ್ ಪಕ್ಕ ಸರ್. ಈಗ ಫಿಲ್ಟರ್ ಆಗಿರೋ ಎತ್ತಿನ ಗಾಣ ಶೇಂಗಾ ಎಣ್ಣೆ ನೀವು ಹೆಚ್ಚು ಕಡಿಮೆ ಇನ್ನೊಂದು ವರ್ಷ ತನಕ ಇಟ್ಕೊಬೋದು ಸರ್. 1 ವರ್ಷದ ತನಕ ಸರ್. ಹಾಂ ಸರ್. ಇನ್ನೂ ಹೆಚ್ಚು ಇಟ್ಟು ನಾನು ಟೆಸ್ಟ್ ಮಾಡಿಲ್ಲ ಸರ್, ಬಟ್ ಗ್ರಾಹಕರಾದ ಅಷ್ಟು ಟೆಸ್ಟ್ ಮಾಡ್ಬೋದು. ಬಟ್ ಆದಷ್ಟು ದಿನ ಅಷ್ಟು ಇಡ್ಲಿದೆ ಫ್ರೆಶ್ ಆಗಿ ಬಳಸ್ಬಿಡಿ ಸರ್. ನಮ್ಮಲ್ಲಿ ಪ್ರಿಸರ್ವೇಟಿವೇ ಇಲ್ಲ ಸರ್. ನಮ್ಮಲ್ಲಿ ತಯಾರಾಗಿದ್ದ ಎಣ್ಣೆ ನೀವು ನೋಡಿದ್ರಲ್ಲ, ಏನು ಇವತ್ತು ಆಡಿಸಿದ್ದೀವಿ, 4 ದಿನ ಬಿಸಿಲಿಗಿತ್ತು ಪ್ಯಾಕ್ ಆಗಿ ಹೋಗ್ತಾ ಇರು ಸರ್. ನಮ್ಮಲ್ಲಿ ಉಳಿಯೋದೇ ಇಲ್ಲ. ಮತ್ತು ನಾವು ಪ್ರಿಸರ್ವೇಟಿವ್ಸ್ ಯಾರಿಗೂ ಸಜೆಸ್ಟು ಮಾಡಲ್ಲ ಸರ್. ನಾವು ಅಷ್ಟೇ ಅಲ್ಲ, ಎಂಥ ದೊಡ್ಡ ಕಂಪ್ನಿ ಆದರೂ ಮುಂದೆ ನಿಮ್ಮ ಮನೆಗೆ ನಿಮ್ಮ ಮಕ್ಳಿಗೆ ಕೊಡ್ತೀರಾ ಪ್ರಿಸರ್ವೇಟಿವ್, ನಿಮ್ಮ ಮಕ್ಳ ಹೊಟ್ಟೆಗೆ ನಿಮ್ಮ ಮನೆಯವ್ರ ಹೊಟ್ಟೆಗೆ ವಿಷಯಕ್ಕೆ ಹಾಕ್ತೀರಾ. ಬಳಸಲೇಬೇಡ್ರಿ. ನಾವು ಬಳಸಲ್ಲ, ನೀವು ಬಳಸ್ಬೇಡ್ರಿ. ಎತ್ತು ನಿಧಾನಕ್ಕೆ ನಿಮಿಷಕ್ಕೆ 2 ಸುತ್ತು ಸರ್. ನೀವು ನೋಡ್ತಾ ಇದ್ದೀರಾ, ಅಷ್ಟು ನಿಧಾನಕ್ಕೆ ಸುತ್ತುವಾಗ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಪ್ರೆಷರ್ ಅಂತ ಹೇಳ್ತೀವಿ ಸರ್. ಏನು ವಾತಾವರಣದಲ್ಲಿದೆ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ. ಹಂಗೆ ಮೇಂಟೈನ್ ಆಗೋದ್ರಿಂದ ಇಲ್ಲಿ ಯಾವುದೇ ಥರ ಹೀಟ್ ಜನರೇಷನ್ ಆಗಲ್ಲ. ಅದ್ರದ್ದು ವಿಟಮಿನ್ಸ್, ನ್ಯೂಟ್ರಿಯೆಂಟ್ಸ್, ಫ್ರೀ ರಾಡಿಕಲ್ಸ್ ಯಾವುದು ವ್ಯತ್ಯಾಸ ಆಗಲ್ಲ ಸರ್. ಇದು ಶುದ್ಧವಾದದ್ದು ಸರ್. ತಾಯಿ ಹಾಲಷ್ಟು ಶುದ್ಧವಾದದ್ದು ನಮ್ಮ ಎತ್ತಿನ ಗಾಣದ ಎಣ್ಣೆ. ಇದ್ರ ನೆಕ್ಸ್ಟ್ ಬರುತ್ತೆ ಸರ್ ಮಿಷಿನ್ ಗಾಣದ ಎಣ್ಣೆ. ಎಲ್ಲರಿಗೂ ಇಷ್ಟು ಜಾಗ ಇರಲ್ಲ, ಇಷ್ಟು ಮ್ಯಾನ್ ಪವರ್ ಇರಲ್ಲ, ಅಥವಾ ಅವ್ರಿಗೆ ಇಷ್ಟು ವ್ಯವಸ್ಥೆ ಇರಲ್ಲ ಅಂದಾಗ ಅವ್ರು ಮಿಷಿನ್ಗಳು ಹಾಕೊಂತಾರೆ. ಚಿಕ್ಕ ರೂಮ್ಗಳಲ್ಲಿ ಮಿಷಿನ್ ಹಾಕೊಂಡಿದ್ದಾರೆ ಬೆಂಗಳೂರಲ್ಲಿ. ಅದು ನೆಕ್ಸ್ಟ್ ಲೆವೆಲ್. ಅದು ನೆಕ್ಸ್ಟ್ ರೋಟ್ರಿ ಅಂತ ಬರುತ್ತೆ ಸರ್. ಮರ ಇದೆಲ್ಲ. ಅದು ನೆಕ್ಸ್ಟ್ 2 ಕಬ್ಬಿಣದ್ದು ರೋಟ್ರಿಗಳು ಹಾಕ್ತಾರೆ ಸುಮಾರು ಜನ. ಆ ನಂತರ ನೆಕ್ಸ್ಟ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಂತ ಏನು ದೊಡ್ಡ ಬ್ರ್ಯಾಂಡ್ ನೋಡ್ತೀರಾ, ಅವೆಲ್ಲ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್, ಪ್ಯಾರಾಫಿನ್ ಮಿಕ್ಸಿಂಗ್ ಅಂತ ರಿಫೈನ್ಡ್ ಆಯಿಲ್ಗಳು ಸರ್. ಇದೆಲ್ಲ ನೋಡ್ತಾ ಬಂದ್ವಿ. ಅತಿ ಕಲುಷಿತವಾದದ್ದು ಅಂದರೆ ಪ್ಯಾರಾಫಿನ್ನು, ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ನು. ಅದಕ್ಕಿಂತ ಕೆಟ್ಟದ ಎಣ್ಣೆ ಅಂದರೆ ಎಕ್ಸ್ಪೆಲ್ಲರ್ಗಳು ತೆಗೆಯೋದು. ಎಕ್ಸ್ಪೆಲ್ಲರ್ ಅಂತ ಬರುತ್ತೆ ಸರ್. ಹಾಂ ಸರ್. 205 ಡಿಗ್ರಿ, 220 ಡಿಗ್ರಿ, 250 ಡಿಗ್ರಿ ತನಕ ಎಣ್ಣೆ ಬೀಜಗಳನ್ನ ಹೀಟ್ ಮಾಡಿ ಎಣ್ಣೆ ತೆಗಿತಾರೆ. ಆ ಎಣ್ಣೆ ಅಲ್ಲೇ ಸತ್ತೋಗ್ಬಿಟ್ರೆ ಸರ್ ಅದು. ನಾವೇನೋ ಇಂಜಿನಿಯರ್ ಇದೀವಿ, ದೊಡ್ಡ ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಎಕ್ಸ್ಪೆಲ್ಲರ್ ಹಾಕಿ ನಾನು ಇಡೀ ಬಾತಿಗೆ ಸಪ್ಲೈ ಮಾಡ್ಬೋದು ಸರ್. ಅದೇ ಮನ್ಸು ಒಪ್ಪಲ್ಲ ಸರ್. ಎಣ್ಣೆ ಅಲ್ಲೇ ಸತ್ತೋಗಿರುತ್ತೆ. ಆ ಎಣ್ಣೆ ತಗೊಂಡಾಗ ಇನ್ನೇನು ಅಡುಗೆ ಮಾಡೋದು ಸರ್ ನಾವು. ತೆಗ್ದಿದ್ದು ಎಣ್ಣೆನ ಯಾವ ರೀತಿ ಸ್ಟೋರೇಜ್ ಮಾಡ್ತೀವಿ? ಬನ್ನಿ ಸರ್, ಒಳಗೆಲ್ಲ ಸ್ಟೋರೇಜ್ ಮಾಡೋ ವ್ಯವಸ್ಥೆ ಇದೆ. ಅದನ್ನೆಲ್ಲ ತೋರಿಸಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೋಗೋಣ ಸರ್ ಒಳಗೆ. ನಾನೀಗ ನಮ್ಮ ಎಣ್ಣೆ ಸ್ಟೋರೇಜ್ ವ್ಯವಸ್ಥೆ ಕರ್ಕೊಂಡ್ಬಂದಿದ್ದೀನಿ. ಏನು ಬಿಸಿಲು ಇಟ್ಟ ನಂತರ ಇಲ್ಲಿಗೆ ಬರುತ್ತೆ ಸರ್. ಇದು ನಮ್ಮ ಪ್ಯಾಕಿಂಗ್ ಸಿಸ್ಟಮ್ ಚಿಕ್ಕದಾಗಿ ಸರ್. ಅತಿ ದೊಡ್ಡ ಪಾರಂಪರಿಕ ಅಡುಗೆ ಎಣ್ಣೆ ತಯಾರಿಕಾ ಘಟಕ ಅಂದೆ ಹಂಗಂತೇಳಿ ನಾನು ದೊಡ್ಡ ಸ್ಟೀಲ್ ಡ್ರಮ್ಗಳ ಸ್ಟೋರ್ ಮಾಡಲ್ಲ. ಚಿಕ್ಕ ಸರ್, 50 ಲೀಟರ್ 60 ಲೀಟರ್ ಡ್ರಮ್ಮಲ್ಲಿ ಅವತ್ತಿನ ಬ್ಯಾಚು 2 ದಿನದ ಬ್ಯಾಚು ಹಾಕಿಡ್ತೀವಿ, ಬಿಸಿಲಿಗೆ ಇಡ್ತೀವಿ. ಆ ನಂತರ ನೀಟಾಗಿ ಡ್ರೈ ಆಗ್ತಾ ಇದ್ದಂಗೆ, ಸನ್ ಡ್ರೈ ಆಗ್ತಾ ಇದ್ದಂಗೆ ತೊಗೊಂಬಂದು ಪ್ಯಾಕಿಂಗ್ ಸಿಸ್ಟಮ್ ಇದು. ಇವತ್ತು ನೋಡಿ, ಇದು ಪ್ಯಾಕ್ ಆಗಬೇಕಿದ್ದ ಬ್ಯಾಚು ಸ್ವಲ್ಪ ಇಲ್ಲಿ ವಾತಾವರಣ ಥಂಡಿ ಇರೋದ್ರಿಂದ ಗಟ್ಟಿ ಆಗ್ಬಿಟ್ಟಿದೆ. ಇದು ಕೊಬ್ಬರಿ ಎಣ್ಣೆ ಸರ್, ಶುದ್ಧವಾದ ಎತ್ತಿನ ಗಾಣದ ಕೊಬ್ಬರಿ ಎಣ್ಣೆ ಇದು.
ಈ ವಾತಾವರಣಕ್ಕೆ ಗಟ್ಟಿಯಾಗಿದೆ ಸರ್. ಈಗ ಮತ್ತೆ ಸ್ವಲ್ಪ ಬಿಸಿಲಿಗೆ ಇಡ್ತೀವಿ ಪ್ಯಾಕಿಂಗ್ ಮಾಡಲಿಕ್ಕೆ ಮುಂಚೆ, ಆನಂತರ ಪ್ಯಾಕಾಗಿ ಹೋಗುತ್ತೆ. ಗಾಜಿನ ಬಾಟ್ಲಿಗಳು, ಸ್ಟೀಲು, ಮತ್ತು ಪ್ಲಾಸ್ಟಿಕ್ಕು, ಟಿನ್ ಕ್ಯಾನ್ಸು, ಕಸ್ಟಮರ್ ಯಾವ್ದ್ರಲ್ಲಿ ಕೇಳ್ತಾರೆ ಅದ್ರಲ್ಲಿ ಕಳಿಸ್ಕೊಡ್ತೀವಿ. ಅದನ್ನೆಲ್ಲ ಸಿಸ್ಟಮ್ ನೀವು ತೋರಿಸ್ತೀನಿ ಮುಂದೆ. ಇದೇನಂದರೆ ಸರ್, ಇಷ್ಟು ದೊಡ್ಡ ಮಟ್ಟದಲ್ಲಿ ತಯಾರಿಸಿದ್ರು ನಾವೇನು ನಮ್ಮಲ್ಲಿ ಏನು ಉಳಿಯಲ್ಲ ಸರ್. ಫ್ರೆಶ್ ಆಗಿ ತಯಾರಾಗಿ ಗ್ರಾಹಕರ ಮನೆಗೆ ಹೋಗ್ತಾ ಇರುತ್ತೆ. ಹಾಗಾಗಿ ಸ್ಟೋರೇಜ್ ಅತಿ ಕಡಿಮೆ ಇಟ್ಕೊಂಡಿದ್ದೀವಿ ನಾವು. ಹಾಂ ಸರ್, ಎಲ್ಲ ಕೊಬ್ಬರಿ ಎಣ್ಣೆನೇ ಸರ್. ಈಗ ಒಂದು ಶೇಂಗಾ ಬ್ಯಾಚ್ ಆಗ್ತಾ ಇದೆ, ಹೇಳಿದ್ನಲ್ಲ ಸರ್, ತಯಾರಾಗುತ್ತೆ, ಪ್ಯಾಕಾಗಿ ಹೋಗ್ತಾ ಇರುತ್ತೆ. ಇದು ನೋಡಿ ಹೀಗೆ ಗಟ್ಟಿಯಾಗಿದೆ ಎತ್ತಿನಗಾಣದ್ದು. ಹಾಂ, ಈಗ ಇದು ಸ್ವಲ್ಪ ಕರಗ್ತಾ ಇದೆ ನೋಡ್ರಿ. ಈಗ ಪ್ಯಾಕ್ ಆಗಿ ಗ್ರಾಹಕರ ಮನೆಗೆ ಹೊರಡಕ್ಕೆ ರೆಡಿ ಆಗಿರೋ ನಮ್ಮೆಲ್ಲ ಎಣ್ಣೆಗಳು ನೋಡ್ಬೋದು ಸರ್ ನೀವು. ಇದು ಶುದ್ಧವಾದ ಎತ್ತಿನಗಾಣ ಶೇಂಗಾ ಎಣ್ಣೆ, ಅದೇ ಥರ ಎತ್ತಿನಗಾಣದ ಕೊಬ್ಬರಿ ಎಣ್ಣೆ ನೋಡಿ ಸರ್. ನಮ್ಮ ಬ್ರ್ಯಾಂಡೆಡ್ ಲೇಬಲಲ್ಲಿ, ನಮ್ಮ ಬ್ರ್ಯಾಂಡೆಡ್ ಬಾಟ್ಲಲ್ಲಿ ಇಲ್ಲಿ ತಯಾರಾಗಿದ್ದು ಮತ್ತೆ ಗ್ರಾಹಕರ ಮನೇಲಿ ಓಪನ್ ಆಗೋದಿದು. ಅಷ್ಟು ಪ್ಯೂರಿಟಿ ಕಾಂಪ್ರಮೈಸೇ ಇಲ್ಲ ಸರ್. ನಾವು 1/4 ಲೀಟ್ರಿಂದ ಶುರು ಆಗುತ್ತೆ, 15 ಲೀಟ್ರ್ ತನಕ ಕೊಡ್ತೀವಿ ಸರ್. 15 ಲೀಟ್ರ್ ಟಿನ್ ಕ್ಯಾನ್ ತನಕ ಕೊಡ್ತೀವಿ. 1/4 ಲೀಟ್ರು, ಅರ್ಧ ಲೀಟ್ರು, ಲೀಟ್ರು, 2 ಲೀಟ್ರ್ ಕ್ಯಾನ್ ಇದೆ, 3 ಲೀಟ್ರ್ ಇದೆ, 5 ಲೀಟ್ರ್ ಇದೆ, 15 ಲೀಟ್ರ್ ತನಕ. ಅವ್ರಿಗೆ ಯಾವ್ದು ಬೇಕೋ ಅವ್ರ ಚಾಯ್ಸ್. ಮತ್ತು ಅದಷ್ಟೇ ಅಲ್ಲ ಸರ್, ಗ್ರಾಹಕರು ಇಲ್ಲಿಗೆ ತೊಗೊಂಬರ್ಬೋದು. ಅವ್ರದ್ದೇ ಸ್ಟೀಲ್ ಕ್ಯಾನ್ಗಳು ಅಥವಾ ಪ್ಲಾಸ್ಟಿಕ್ ಕ್ಯಾನ್ಗಳು ಅದ್ರಲ್ಲಿ ಹಾಕ್ಸ್ಕೊಂಡು ಹೋಗ್ಬೋದು. ಇದರಲ್ಲೇ ತೊಗೊಂಡೋಗ್ಬೇಕು ಅಂತ ಏನಿಲ್ಲ ಸರ್. ಗ್ರಾಹಕರು ಅವ್ರ ಮನೆಯಿಂದ ಅವ್ರದ್ದೇ ಯಾವುದೋ ಒಂದು ಕ್ಯಾನ್, ಡ್ರಮ್ ಏನೋ ತೊಗೊಂಡ್ಬರ್ತಾರೆ, ಅದೆಲ್ಲ ಹಾಕ್ಸ್ಕೊಂಡು ಹೋಗ್ಬೋದು ಸರ್. ಎಲ್ಲ ವ್ಯವಸ್ಥೆ ಇದೆ ಇಲ್ಲಿ. ಪ್ರತಿಯೊಂದು ಟ್ರಾನ್ಸ್ಪರೆನ್ಸಿ ಸರ್. ಕಸ್ಟಮರ್ಗೆ ಹೆಂಗೆ ಬೇಕೋ ಹಂಗೆ ಟೈಲರ್ ಮೇಡ್ ಥರ ಕೊಡ್ತೀವಿ ಸರ್. ಅವ್ರ ಚಾಯ್ಸ್, ಅವ್ರು ಏನು ಕೇಳ್ತಾರೋ ಹಂಗೆ. ಶೇಂಗಾ ಎಣ್ಣೆ ಇದೆ, ಸೂರ್ಯಕಾಂತಿ ಇದೆ, ಹುಚ್ಚೆಳ್ಳಿದೆ, ಕುಸುಬೆ ಇದೆ. ನೀವು ಹೇಳಿದ್ನಲ್ಲ, ನಮ್ದು ಎಲ್ಲ ಥರದ ಎಣ್ಣೆಗಳು ಇಲ್ಲಿದೆ. ಇದೆಲ್ಲದನ್ನು ನಮ್ಮ ಬಾಟ್ಲಲ್ಲಿ ಬೇಕಿರೋ ತೊಗೊಂಡೋಗ್ಬೋದು ಗ್ರಾಹಕರು, ಅಥವಾ ಅವ್ರದ್ದೇ ಮನೆಯಿಂದ ತಂದಿದ್ದ ಕ್ಯಾನ್ಗಳೆಲ್ಲಾದ್ರೂ ಹಾಕ್ಸ್ಕೊಂಡು ಹೋಗ್ಬೋದು ಸರ್. ನಿಮ್ಮ ಗಾಣದ ಎಣ್ಣೆ ಉಪಯೋಗಿಸೋದ್ರಿಂದ ಆರೋಗ್ಯದ ದೃಷ್ಟಿಯಿಂದ ಏನೇನು ಉಪಯೋಗ ಸರ್? ಮೊದಲನೇ ಸರ್, ಇವತ್ತೇನು ಮನೆಗೂ ಕಾಡ್ತಿದೆ BP, ಶುಗರು, ಕ್ಯಾನ್ಸರ್, ಇವು 3ರಿಂದ 100% ಫ್ರೀ. ಆ ನಂತರ ಏನಿದು ಫಾಸ್ಟ್ ಫುಡ್ಗಳನ್ನ ದೇಹದ ತೂಕಕ್ಕಿಂತ ಹೆಚ್ಚಿನ ತೂಕ ಮಾಡ್ಕೊಂಡ್ಬಿಡುತ್ತಾರೆ, ಒಬ್ಯಾಸಿಟಿ. ಅದೆಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ರಿಮೂವ್ ಮಾಡಿಬಿಡುತ್ತೆ ನಮ್ಮದು. ನಮ್ಮ ಎಣ್ಣೆ ತಿನ್ನಿ ಸರ್, ತೂಕ ಇಳಿಸ್ಬೋದು ನೀವು 6 ತಿಂಗಳಲ್ಲಿ, ವರ್ಷದಲ್ಲಿ, ಗ್ಯಾರಂಟಿ ಅದು. ನೀವು ನಮ್ಮ ಎಣ್ಣೆ ಬಳಸ್ತಾ ಬಂದರೆ ಅನಗತ್ಯ ಕೊಬ್ಬನ್ನೆಲ್ಲ ಕರಗಿಸ್ತಾ ಬರುತ್ತೆ ಸರ್. ಅದು ಸ್ವಲ್ಪ ಜೊತೆಲಿ ವಾಕಿಂಗ್ ಎಲ್ಲ ರೂಢಿ ಮಾಡ್ಕೊಳ್ರಿ. ಇದು ತಿಂದರೆ ಖಂಡಿತವಾಗಿ ಸರ್, ಒಂದು ವರ್ಷದಲ್ಲಿ ಒಳ್ಳೆ ಸಿರಿಧಾನ್ಯಗಳು, ನಮ್ಮದು ಒಳ್ಳೆ ಗಾಣದ ಎಣ್ಣೆಗಳು ಬಳಸಿದ್ರೆ 1 ವರ್ಷದಲ್ಲಿ ಸರ್ ನಿಮ್ಗೆ ಏನು ಆರೋಗ್ಯ ಸಮಸ್ಯೆ ಇರುತ್ತೆ ಎಲ್ಲ ಫ್ರೀ ಆಗಿಬಿಡ್ತೀರಾ. ಆ ನಂತರ ಹೇಳಿದ್ನಲ್ಲ ಸರ್, 100% ಸೇವಿಂಗ್ಸ್ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ಸಿಂದ ನಿಮಗೆ. ಇಲ್ಲ ರೈತರಿಗೆ, ಗ್ರಾಹಕರಿಗೆ ಪ್ರತಿಯೊಂದು ಡೆಮೋ ಥರ ಇಟ್ಬಿಟ್ಟಿದ್ದೀವಿ. ಅವ್ರಿಗೆ ಯಾವ್ದು ಬೇಕೋ ಒಂದು ಚಿಕ್ಕದು 100 ml ಬಾಟ್ಲಲ್ಲಿ ಕೇಳಿದ್ರು ಕೊಡ್ತೀವಿ ಸರ್ ನಾವು ಎಣ್ಣೆ. 100 ml ಬಾಟ್ಲಲ್ಲಿ ಕೇಳಿದ್ರು ಕೊಡ್ತೀವಿ ಸರ್. ಅದಕ್ಕೂ ವ್ಯವಸ್ಥೆ ಇದೆ. ತಗೊಂಡೋಗಿ ಫಸ್ಟ್ ಪರೀಕ್ಷೆ ಮಾಡಲಿ, ಅವ್ರ ಮನೇಲಿ ಗೃಹಿಣಿ ಒಪ್ಪಲಿ. ಆನಂತರ ಒಂದು 5 ಲೀಟ್ರ್ ಅಲ್ಲ ಸರ್, 15 ಲೀಟ್ರ್ ಕ್ಯಾನ್ ಎಷ್ಟು ಬೇಕೋ ತೊಗೊಂಡೋಗ್ಲಿ ಸರ್. ಅವರು ನಿಮ್ಮ ಮನೆಯವ್ರು ಕರ್ಕೊಂಬನ್ನಿ ಸರ್. ಬೇಡ ಅವ್ರು ಬರಲ್ಲ ಅಂದರೆ ಒಂದು 100 ml ಬಾಟ್ಲು ನಮ್ಮದು ಶೇಂಗಾ ಎಣ್ಣೆ ತಗೊಂಡೋಗಿ ಕೊಡಿ, ಅದ್ರಲ್ಲಿ ಅಡುಗೆ ಮಾಡಲಿ ಸರ್. ಅವ್ರು ಒಪ್ಪಿ ಮತ್ತೆ 5 ಲೀಟ್ರ್ ತೊಗೊಂಬ ಅಂತ ಹೇಳಿದ್ರೆ ನಂಗೆ ಆಮೇಲೆ ಹೇಳಿ ಸರ್ ನೀವು. ಗ್ಯಾರಂಟಿ ಇದು. ಅಷ್ಟು ಕ್ವಾಲಿಟಿ ಆಗಿದೆ, ಅಷ್ಟು ಶುದ್ಧವಾಗಿ ಕೊಡ್ತೀನಿ ಸರ್. ಫೋನ್ ಮೂಲಕ ನಮಗೆ ಆರ್ಡರ್ ಕೊಡ್ಬೋದು, ವಾಟ್ಸಪ್ ಮೂಲಕ ಆರ್ಡರ್ ಕೊಡ್ಬೋದು. ಅದು ಬಿಟ್ಟು ಇವತ್ತೆಲ್ಲರಿಗೂ ಫಿಂಗರ್ ಟಿಪ್ಸಲ್ಲೇ ಪ್ರಪಂಚ ಸಿಗ್ತಾ ಇರೋದ್ರಿಂದ ನಾವು ನಮ್ಮದು ವೆಬ್ಸೈಟ್ ಇದೆ, saraswatiorganics.com ಅಂತ. ನಮ್ಮನ್ನು ಬೆಳೆಸಿರೋದು ನಮ್ಮ ವೆಬ್ಸೈಟೇ ಸರ್. ಇವತ್ತು ಭಾರತದ ಮೂಲೆಗೂ ವಿತೌಟ್ ಏನು ಅಡ್ವರ್ಟೈಸ್ಮೆಂಟ್ ತಲುಪ್ತಿದ್ದೀವಿ ಅಂದರೆ ನಮ್ಮ ವೆಬ್ಸೈಟ್ ಕಾರಣ ಸರ್. ಸ್ಟಾರ್ಟಿಂಗ್ ಹುಡುಕ್ತಾ ಇದ್ರು, ಅವಾಗ ಯಾವುದು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿರಲಿಲ್ಲ. 2016, 17, 18ರಲ್ಲಿ ನಮ್ಮ ವೆಬ್ಸೈಟ್ ಇತ್ತು. ಗ್ರಾಹಕರು ಬಳಸಿದ್ರು, ಇಷ್ಟ ಆಯಿತು. ಇವತ್ತೆಲ್ಲರೂ ಆರ್ಡರ್ ಮಾಡ್ತಿದ್ದಾರೆ, ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದೇ ನಮಗೆ ಮೂಲ ಸರ್. ನಮ್ಮ ವೆಬ್ಸೈಟಲ್ಲಿ ಆರ್ಡರ್ ಮಾಡ್ತಾರೆ, ದಿನಕ್ಕೊಂದು 20ರಿಂದ 30 ಆರ್ಡರ್ ಬರುತ್ತೆ. ನಮ್ಮ ಸಿರಿಧಾನ್ಯ ಪದಾರ್ಥಗಳಿಗಿರ್ಬೋದು ಅಥವಾ ನಮ್ಮ ಗಾಣದ ಎಣ್ಣೆಗಳಿಗೆ ಮನಿದ ಆರ್ಡರ್ನ ರಿಸೀವ್ ಮಾಡ್ಕೋತೀವಿ. ಅದಕ್ಕೆ ತಕ್ಕಂಗೆ ಆರ್ಡರ್ಗಳು ಪ್ರೊಡಕ್ಷನ್ ಮಾಡ್ತೀವಿ ಇಲ್ಲಿ. ಯಾರಿಗೂ ಇಮಿಡಿಯೇಟ್ ಆರ್ಡರ್ ಹೋಗೋಲ್ಲ ಸರ್, 3ರಿಂದ 4 ದಿನ ಬೇಕು ನನಗೆ. ಯಾಕಂದರೆ ನೀವು ಆರ್ಡರ್ ಬಂದಮೇಲೆ ನಾನು ಎಣ್ಣೆ ಆಡಿಸೋದು. ಎಣ್ಣೆ ಆಡಿಸಿದ್ಮೇಲೆ ಬಿಸಿಲಿಗೆ ಇಡಬೇಕು, ಆಮೇಲೆ ಪ್ಯಾಕ್ ಮಾಡಬೇಕು, ಆನಂತರ ಡಿಸ್ಪ್ಯಾಚ್ ಸರ್. ಇವೆಲ್ಲ ಈಗ 3-4 ದಿನದ ಹಿಂದೆ ಬಂದಿರೋ ಆರ್ಡರ್ಗಳು ಸರ್. ನಿಮಗೆ ತೋರಿಸ್ತೀನಿ. ಭಾರತದ ಮೂಲೆಗೆ ಸರ್, ನೀವು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ್ವರೆಗೂ, ದ್ವಾರಕಾದಿಂದ ಹಿಡಿದು ಗುವಾಹಟಿವರೆಗೂ ಎಲ್ಲ ಕಡೆಗೆ ಹೋಗ್ತಾ ಇದೆ. ಇದು ವೆಬ್ಸೈಟಲ್ಲಿ ಆರ್ಡರ್ ಮಾಡಿರೋ? ಹಾಂ ಸರ್, ಇದೆಲ್ಲ ವೆಬ್ಸೈಟ್ ಆರ್ಡರ್ಗಳಿಗೆ. ಬನ್ನಿ ಸರ್, ಇದೆಲ್ಲ ನೋಡಿ ಡಿಸ್ಪ್ಯಾಚ್ ರೆಡಿಯಾಗಿದೆ. ಇದು ಬಂದು ರಾಜಸ್ಥಾನ್ ಅಲ್ವಾರ್ಗೆ ಹೋಗ್ತಾ ಇದೆ. ಇದು ರಾಣಿಗಂಜ್ ಅಂತೇಳಿ ವೆಸ್ಟ್ ಬೆಂಗಾಳಲ್ಲಿ ಒಂದು ಜಾಗ. ಇದು ಬಂದು ಹರೂರ್ ಅಂತ ತಮಿಳ್ನಾಡಿಗೆ. ಇವರು ಮಹಾರಾಷ್ಟ್ರ ಮುಂಬೈಯಿಂದ ಆರ್ಡರ್ ಮಾಡಿದ್ದಾರೆ. ಇವರು ನೆಲ್ಲೂರಿಂದ ಆರ್ಡರ್ ಮಾಡಿದ್ದಾರೆ. ಇವರು ಲಕ್ನೋ. ಇವರು ಸಹ ಪ್ರಯಾಗ್ರಾಜಿಂದ ಆರ್ಡರ್ ಮಾಡಿದ್ದಾರೆ. ಇದು ಇಲ್ಲಿ ನೋಡಿ ನಮ್ಮ ಬಿಜಾಪುರದಿಂದ ಆರ್ಡರ್ ಬಂದಿದೆ. ಈ ಥರ ಸರ್ ಭಾರತದ ಮೂಲೆಯಿಂದ ಆರ್ಡರ್ ಬರುತ್ತೆ. ಎಲ್ಲ ಆರ್ಡರ್ ರಿಸೀವ್ ಮಾಡ್ಕೋತೀವಿ, ಅದು ತಕ್ಕಂಗೆ ಪ್ರೊಡಕ್ಷನ್ ಮಾಡ್ತೀವಿ, ನೀಟಾಗಿ ಪ್ಯಾಕ್ ಮಾಡಿ ಅಚ್ಚುಕಟ್ಟಾಗಿ ಗ್ರಾಹಕರು ಮನೆ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ ಸರ್. ಅಥವಾ ಒಂದು SMS, ಒಂದು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು, ನಾವೇ ಅವ್ರಿಗೆ ವಾಪಸ್ ಕಾಲ್ ಮಾಡ್ತೀವಿ, ಏನೇನು ಬೇಕು ನೋಟ್ ಮಾಡ್ಕೋತೀವಿ, ಅದಕ್ಕಿಷ್ಟು ಅಮೌಂಟ್ ಆಗುತ್ತೆ ಅಂತ ತಿಳಿಸ್ತೀವಿ. ಅಮೌಂಟ್ ಇವತ್ತು ಗೂಗಲ್ ಪೇನೋ, ಫೋನ್ಪೇನೋ ಅಥವಾ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಸಾಕು, ಇಮಿಡಿಯೇಟ್ ಶಿಪ್ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಅವ್ರ ಮನೆಗೆ ಹೋಗಿ ನೀಟಾಗಿ ನಮ್ಮ ಕೊರಿಯರ್ನವ್ರು ತಲುಪಿಸ್ತಾರೆ ಸರ್. ಇದು ಬಿಟ್ಟರೆ ನಮ್ಮ ಸಿಟಿ ಒಳಗೆ ಒಂದು ಚಿಕ್ಕದು ನಮ್ಮದು ಪ್ರೊಸೆಸಿಂಗ್ ಯೂನಿಟ್ ಇದೆ, ಅಲ್ಲೇ ಫ್ಯಾಕ್ಟ್ರಿ ಔಟ್ಲೆಟ್ ಮಾಡಿದ್ದೀವಿ. ಇವೆರಡೇ ಕಡೆ ಸರ್.
ಅದು ಬಿಟ್ಟರೆ ಬಾಕಿ ಎಲ್ಲ ಕಡೆಗೂ ಕೊರಿಯರ್ ಮೂಲಕ ಕಳಿಸೋ ವ್ಯವಸ್ಥೆ ಅಷ್ಟೇ. ಅದು ಬಿಟ್ಟರೆ ಸುಮಾರು ಜನ ನಮ್ದು ಎಣ್ಣೆಗಳು ತೊಗೊಂಡು ಅಂದರೆ ವೈಟ್ ಲೇಬಲಿಂಗ್ ಅಂತೀವಿ ಸರ್, ಅವ್ರು ಆರ್ಗ್ಯಾನಿಕ್ ಸ್ಟೋರ್ಗಳಲ್ಲಿ ಅವ್ರ ಸೂಪರ್ ಮಾರ್ಕೆಟ್ ಇಟ್ಕೊಳಕ್ಕೆ ನಮ್ಮದು ವಿತೌಟ್ ಲೇಬಲ್ ತೊಗೋತಾರೆ, ಆನಂತರ ಅವ್ರ ಲೇಬಲ್ ಹಾಕಿ ಮಾರಾಟ ಮಾಡ್ತಾರೆ. ಸೊ ನಮ್ಮದು 3 ವಿಧದಲ್ಲಿ ಮಾರಾಟ ಆಗುತ್ತೆ ಸರ್. B2B ಬಂದರೆ ಡೈರೆಕ್ಟ್ ಅಂಗಡಿಗಳಿಗೆ ವಿತ್ ನಮ್ಮ ಲೇಬಲ್ ಕಳಿಸೋದು ಅಥವಾ ವೈಟ್ ಲೇಬಲಿಂಗಲ್ಲಿ ಹೋಗುತ್ತೆ. ಒಟ್ಟಲ್ಲಿ ನಮ್ಮ ಉದ್ದೇಶ ಸರ್ ಜನ ಒಳ್ಳೆ ಎಣ್ಣೆ ಬಳಸಬೇಕಷ್ಟೇ, ನಮ್ಮ ಬ್ರ್ಯಾಂಡಲ್ಲಾಗಲಿ ಮತ್ತೊಂದು ಬ್ರ್ಯಾಂಡಲ್ಲಾಗಲಿ. ಬಟ್ ನಾನು ಒಳ್ಳೆ ಎಣ್ಣೆ ಕೊಡ್ತೀನಿ ಅನ್ನೋ ಸಂತೃಪ್ತಿ ಸರ್ ನನಗೆ. ಆನಂತರ ಹೇಳ್ದಲ್ಲ B2C ಕಸ್ಟಮರು ವಾಟ್ಸಪ್ ಮೂಲಕ, ಫೋನ್ ಮೂಲಕ, ವೆಬ್ಸೈಟ್ ಮೂಲಕ ಆರ್ಡರ್ ಮಾಡ್ತಾರೆ. ಈ ರೀತಿಯಾಗಿ ಮನೆ ಮನೆಗೂ ತಲುಪ್ತಾ ಇದೆ ಸರ್. ನನಗೆ ಒಂದೇ ಉದ್ದೇಶ ಇದೆ ಸರ್ ನನ್ನ ಜೀವಿತಾವಧಿಯಲ್ಲಿ, ಭಾರತದ ಮನೆ ಮನೆಗೂ ನಮ್ಮ ಆಹಾರ ಪದಾರ್ಥ ತಲುಪಿಸ್ಬೇಕು ಅಂತ ಸರ್. ಇವತ್ತು ನನಗೆ ಮಾದರಿ ಟಾಟಾದವರು ಅಥವಾ ಹಿಂದೂಸ್ತಾನ್ ಯೂನಿಲಿವರ್ ಕಂಪ್ನಿಯವರು ಸರ್. ಅವರು ಯಾವುದೇ ಥರದ್ದು ಕೆಮಿಕಲ್ ಸಹಿತ ಪದಾರ್ಥ ಕೊಡ್ತಿರ್ಬೋದು, ಬಟ್ ನನ್ನ ಜೀವಿತಾವಧಿಯಲ್ಲಿ ಕೆಮಿಕಲ್ ರಹಿತ ಆಹಾರ ಪದಾರ್ಥಗಳನ್ನ ಭಾರತದ ಮನೆ ಮನೆಗೆ ಮುಟ್ಟಿಸ್ಬೇಕು. ನನ್ನ ಕೊನೆ ಉಸಿರುಳೋದ್ರೊಳಗೆ ಭಾರತದ ಪ್ರತಿ ಮನೆಯಲ್ಲೂ ನಮ್ಮ ಕಂಪ್ನಿ ಆಹಾರ ಪದಾರ್ಥ ನೋಡಬೇಕು ಅಂತ. ಹಾಗಂತೇಳಿ ಬೇರೆಯವ್ರಿಗೆ ಪ್ರೋತ್ಸಾಹ ಮಾಡಲ್ಲ ಅಂತೇನಿಲ್ಲ, ಖಂಡಿತ ಆಸಕ್ತರು ಬರ್ಬೋದು. ಯುವಕರು ಅವರಿಗೆ ಗಾಣ ಮಾಡೋದು ಹೇಗೆ, ಎಣ್ಣೆ ತೆಗೆಯೋದು ಹೇಗೆ, ಎಣ್ಣೆ ಮಾರಾಟ ಮಾಡೋದು ಹೇಗೆ, ಅದನ್ನೆಲ್ಲ ತಿಳಿಸ್ಕೊಡ್ತೀವಿ. ಅವರು ಸಹ ಮಾಡಲಿ ಅವ್ರ ಊರುಗಳಲ್ಲಿ. ಆ ಥರನೂ ತರಬೇತಿನೂ ಕೊಡ್ತೀರಾ? ಖಂಡಿತ ಸರ್. ನಾನು ಭಾರತದ ಪ್ರತಿಯೊಬ್ಬರು ಅಲ್ಲ ಸರ್, ವಿಶ್ವದ ಪ್ರತಿಯೊಬ್ಬರು ಎಣ್ಣೆಗಳನ್ನ ಬಳಸಬೇಕು ಅಂತ ಹೇಳ್ತೀನಿ. ಏನು ಗೊತ್ತಾ ಸರ್, ನೀವು ಆರೋಗ್ಯವಾಗಿರ್ಬೇಕು ಸರ್. ನೀವು ಆರೋಗ್ಯವಾಗಿದ್ದರೆ ಆಮೇಲೆ ಮಗದೊಂದೆಲ್ಲ ಸರ್. ಸುಖ ಶಾಂತಿ ನೆಮ್ಮದಿಯೆಲ್ಲ ಆಟೋಮೆಟಿಕ್ ಬರ್ತಾ ಹೋಗುತ್ತೆ ಸರ್. ನೀವು ಆರೋಗ್ಯವಾಗಿರ್ಬೇಕಂದ್ರೆ ಒಳ್ಳೆ ಎಣ್ಣೆ ಬಳಸ್ಬೇಕು ಸರ್ ಫಸ್ಟು. ಯಾಕಂದರೆ ಇವತ್ತು ಪ್ರತಿ ಅಡುಗೆಗೂ ಎಣ್ಣೆ ಮೇಲೆ ಡಿಪೆಂಡ್ ಆಗಿದೆ ಸರ್. ಒಂದು ಕಾಲ ಇತ್ತು ಮನೆಗೆ 1/4 ಲೀಟ್ರ್ ಎಣ್ಣೆ ಆದರೆ ಇಡೀ ವಾರ ಮುಗ್ದೋಗ್ಬಿಡೋದು. ಈಗ ಹಂಗಿಲ್ಲ ಸರ್, ಪ್ರತಿಯೊಂದಕ್ಕೆ ಎಣ್ಣೆ ಮೇಲೆ ಡಿಪೆಂಡು. ಆ ಥರ ಆಹಾರ ಪದ್ಧತಿ ಇದೆ ನಮ್ಮದು. ಹಂಗಿದ್ದಾಗ ನೀವು ಒಳ್ಳೆ ಎಣ್ಣೆ ಬಳಸದೆ ಅಲ್ಲೆಲ್ಲೋ 100 ರೂಪಾಯಿಗೆ 180 ರೂಪಾಯಿ ಕೊಡ್ತಾನೆ, ಯಾವುದೋ ಸನ್ಫ್ಲವರ್ ಆಯಿಲ್ ರಿಫೈನ್ಡ್ ಅಂತ ಕೊಡ್ತಾನೆ, ಡಬಲ್ ಫಿಲ್ಟರ್ ಅಂತ ಕೊಡ್ತಾನೆ, ತಂದುಬಿಡ್ತೀರಾ. ಅದೊಂದು ವಾರ ಬಳಸ್ತಿದ್ದಂಗೆ ಹೊಟ್ಟೆ ನೋವು, ಮಂಡಿ ನೋವು, ಕೀಲ್ ನೋವು, ಕ್ಯಾನ್ಸರು, ಹಾರ್ಟ್ ಅಟ್ಯಾಕ್ ಅಂತ ಹಾಸ್ಪಿಟ್ಲಿಗೆ ಹೋಗಿ ಇಡೋ ಬದಲು ನಿಮ್ಮ ಹತ್ರದಲ್ಲಿರೋ ಗಾಣಕ್ಕೋ ಅಥವಾ ನಮ್ಮ ಗಾಣಕ್ಕೋ ಬನ್ನಿ, ಅಥವಾ ನಮ್ಮ ಕಂಪ್ನಿ ವೆಬ್ಸೈಟಲ್ಲಿ ಆರ್ಡ್ರ್ ಮಾಡಿ ಶುದ್ಧವಾದ ಎಣ್ಣೆ ನಿಮ್ಮ ಮನೆ ಬಾಗಿಲು ತರಿಸ್ಕೊಳ್ಳಿ. ಇದನ್ನು ಬಳಸಿ. ಇದು ಬಳಸಿದಾಗ ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ಮುಂದೊಂದು ದಿನ ನೀವು ಹಾಸ್ಪಿಟ್ಲಿಗೆ ಇಡೋ ಅಮೌಂಟ್ ಉಳಿಯುತ್ತೆ. ನೀವು ಅಲ್ಲಿಗೆ ಎಷ್ಟು ಸೇವ್ ಆಗುತ್ತೆ ಗೊತ್ತಾ? ನೀವು ತಂದ್ಕೋತೀರಾ, ಎತ್ತಿಂಗಣ್ಣ 440 ರೂಪಾಯಿ 1 ಲೀಟ್ರ್ ಶೇಂಗಾ ಎಣ್ಣೆ ಹೇಳ್ತೀರಪ್ಪ, 2,000 ರೂಪಾಯಿಗೆ 5 ಲೀಟ್ರ್ kg ಅಥವಾ 5 ಲೀಟ್ರ್ ಎಣ್ಣೆ ಕೊಡ್ತೀನಿ ಅಂತ ಹೇಳ್ತಾರೆ. ಇಷ್ಟೊಂದು ಯಾಕೆ ತಗೊಳ್ಳೋಣಪ್ಪ, 15 ಲೀಟ್ರ್ ಟಿನ್ ಬಂದ್ಬಿಡುತ್ತೆ ಅಂತ ಗೋಲ್ಡ್ ವಿನ್ನರ್ ಮತ್ತೊಂದು ತಂದುಬಿಟ್ರೆ ನೀವು, ಆ ಜೊತೆಗೆ ಡಿಸೀಸು ಫ್ರೀ. ನಮ್ದು ಹಂಗಲ್ಲ, ನಾವು ಫ್ರೀ ಡಿಸ್ಕೌಂಟ್ ಅವೇನೂ ಇಲ್ಲ, ಶುದ್ಧವಾದ ಎಣ್ಣೆ ಕೊಡ್ತೀವಿ. ಮುಂದೊಂದು ದಿನ 100% ಸೇವಿಂಗ್ಸ್ ನಿಮಗೆ. ಬೇರೆ ಬೇರೆ ಎಣ್ಣೆಗಳೆಲ್ಲ ಇದೆ ಸರ್ ಮಾರ್ಕೆಟಲ್ಲಿ. ಹೌದು ಸರ್. ಆ ಎಣ್ಣೆ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ತುಂಬಾ ಹಾನಿಕರ ನೀವು ಹೇಳ್ತಾ ಇದ್ದೀರಾ. ಹೌದು ಸರ್. ಸುಮಾರು ರೈತರುಗಳು, ಎಷ್ಟೋ ಜನ ರೈತರುಗಳು ಈ ಮನೇಲಿ ಯೂಸೇ ಮಾಡಲ್ಲ ಸರ್. ಯಾಕೆ ಅಂತ ಅಂದರೆ ಗಾಣದ ಎಣ್ಣೆದು ರೇಟ್ ಜಾಸ್ತಿ ಅಂತ. ಇದಕ್ಕೇನು ಹೇಳ್ತೀರಾ ಸರ್? ನಾನು ಭೂಮಿ ಇರೋ ಪ್ರತಿ ಸಣ್ಣ ಹಿಡುವಳಿದಾರನಿಂದ ಹಿಡಿದು ದೊಡ್ಡ ಜಮೀನ್ದಾರಿಗೂ ಒಂದೇ ರಿಕ್ವೆಸ್ಟ್ ಸರ್, ಹೆಚ್ಚಿನ ಖರ್ಚಾಗಲ್ಲ. ನಿಮ್ಮದೇ ಭೂಮಿ, ನಿಮ್ಮದೇ ಎತ್ತುಗಳಿರ್ತವೆ. ಒಂದು ಗಾಣ ಹಾಕಲ್ರಿ, ಒಂದು 2-3 ಲಕ್ಷ ಖರ್ಚು ಮಾಡಿ ನೀವು ಮನೆ ಬೇಕಾದ್ರೆ ಎಣ್ಣೆ ತಯಾರಿಸ್ಕೊಳ್ಳಿ. ಆಮೇಲೆ ನಿಮ್ಮ ಸಮಯ ಆಯ್ತಾ ನೀವು ಊರಿಗೆ ಕೊಡಿ. ಬಟ್ ನಮ್ಮ ರೈತರು, ನಮ್ಮ ಅನ್ನದಾತರು ನೀವು, ನಾನು ಕೈ ಮುಗ್ದು ಕೇಳ್ಕೊಂತೀನಿ ನಿಮಗೆ, ಈ DAP, ಯೂರಿಯಾ, ರಾಸಾಯನಿಕ ಕೃಷಿನ ಮೊದಲು ನಿಲ್ಲಿಸಿ, ನೈಸರ್ಗಿಕ ಕೃಷಿ ಮಾಡಿ. ಮನೆಗಳಲ್ಲಿ ಒಂದೊಂದು ನಾಟಿ ಹಸು ಕಟ್ಟಿ, ಒಂದೊಂದು ಗಾಣಗಳು ಹಾಕ್ಕೊಳ್ರಿ. ನಿಮ್ಮ ಮನೆ ಪೂರ್ತಿಗೆ ಒಳ್ಳೆ ಆಹಾರ ಬೆಳ್ಕೊಳ್ರಿ. ಸಿರಿಧಾನ್ಯ ತಿನ್ನಿರಿ, ದೇಸಿ ಬದ್ದದ ಅಕ್ಕಿ ತಿನ್ನಿರಿ. ನೀವು ಫಸ್ಟ್ ಚೆನ್ನಾಗಿರ್ರಿ. ನೀವು ಚೆನ್ನಾಗಿದ್ದು ನೀವು ಖುಷಿಯಿಂದ ಮಾಡಿಕೊಟ್ರೆ ನಮ್ಗೆ ಒಳ್ಳೆ ಪದಾರ್ಥಗಳು ಸಿಗುತ್ತೆ. ನೀವು ಯಾಕೆ ಮೌಲ್ಯವರ್ಧನೆ ಮಾಡೋಕ್ಕೆ ಹೋಗಲ್ಲ ನಮ್ಮ ರೈತರು? ಸುಮ್ಮನೆ ಟೊಮೊಟೊ ಬೆಳಿತೀರ, ತಂದು ಬೀದಿಗೆ ಸುರಿತೀರಿ, ಇದೆಲ್ಲ ಬೇಡ. ಮೌಲ್ಯವರ್ಧನೆ ಮಾಡಿರಿ, ಟೊಮೊಟೊ ಸಾಸ್ ಮಾಡಿರಿ. ಇವತ್ತು ಅದೇ ಡಿಮ್ಯಾಂಡಲ್ಲಿರೋದು. ಮಾರ್ಕೆಟ್ ಏನು ಕೇಳೋದು ಅದು ಕೊಡೋದು ಬಿಟ್ಟು ನಾನು ಮಾರ್ಕೆಟಿಗೆ ತಗೊಂಡೋಗಿ ಟನ್ ಗಟ್ಟಲೆ ಟೊಮೊಟೊ ಕೊಡ್ತೀನಿ, 2 ರೂಪಾಯಿಗೆ ರೇಟ್ ಇಳಿತಂತ ಯಾಕೆ ಹೇಳ್ತೀರಾ? ನೀವು ಅಳಬಾರ್ದು. ನಮ್ಮ ರೈತರು, ನಮ್ಮ ದೇಶದ ಪ್ರತಿಯೊಬ್ಬ ರೈತರು, ನೀವು ಮುಂದೊಂದು ದಿನ ಡಿಕ್ಟೇಟ್ ಮಾಡೋಂಗೆ ಆಗಬೇಕು. ನಾನು ಈ ರೇಟಿಗೆ ಕೊಡ್ತೀನಿ, ಈ ಪದಾರ್ಥ ಎಷ್ಟು ಶ್ರಮ ಹಾಕಿ ಬೆಳೆದಿದ್ದೀನಿ. ನೀವು ಬಂದೇ ಬರುತ್ತೆ ಸರ್. ಮುಂದೆ ಹಿಂದಿನ ಒಂದು 10-15 ವರ್ಷದ ಕೆಳಗೆ ನಮ್ಮ ಯಾರೋ ಹಿರಿಯ ಮುತ್ಸದಿ ರಾಜಕಾರಣಿಗಳೊಬ್ಬರು ಪ್ಲಾನ್ ಮಾಡಿ ರೈತ ಸಂತೆ ಅಂತ ಮಾಡಿದ್ರು. ಅದು ಒಂದಷ್ಟು ಏನು ಹೇಳ್ತಾರೆ ಸರ್, ಜಾಣ ಕುರುಡುತನದಿಂದ ಸೊರಗ್ಬಿಡ್ತು. ಇಲ್ಲದೇ ಇದ್ರೆ ಇವತ್ತು ಅದೆಲ್ಲೋ ಮುಟ್ಟಿರೋ ಸರ್. ಕರ್ನಾಟಕ ಮಾದರಿ ಆಗ್ಬಿಟ್ಟಿರೋದು. ಆದರೂ ತೊಂದರೆ ಇಲ್ಲ ಸರ್. ಇವತ್ತು ಅಲ್ಲಲ್ಲಿ ಸಾವಯವ ಸಂತೆ ಅಂತ ನಡೀತಿದೆ. ರೈತರು ತಾವು ಬೆಳೆದಿದ್ದನ್ನ ಡೈರೆಕ್ಟ್ ಗ್ರಾಹಕರಿಗೆ ತಲುಪಿಸ್ತೀಯಾರ ಸರ್. ಮುಂದೆ ಇದು ಹೆಚ್ಚಿನ ಸಂಖ್ಯೆ ಎಲ್ಲ ಬೇಕು. ಅದಕ್ಕೆ ಮುಂಚೆಯಾಗಿ ಫಸ್ಟ್ ರೈತರು ಈ ರಾಸಾಯನಿಕ ಕೃಷಿನ ಇವತ್ತೇ ನಿಲ್ಲಿಸ್ಬೇಕು ಸರ್. ನಾನು ನಮ್ಮ ಭಾರತೀಯ ಅಥವಾ ವಿಶ್ವದ ಪ್ರತಿಯೊಬ್ಬ ರೈತರಲ್ಲೂ, ಅದಕ್ಕೆ ಮುಂಚಿತವಾಗಿ ನಮ್ಮ ಕರ್ನಾಟಕದ ರೈತರಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ, ರಾಸಾಯನಿಕ ಕೃಷಿ ನಿಲ್ಲಿಸ್ರಿ, ನೈಸರ್ಗಿಕ ಕೃಷಿ ಕಡೆ ಬನ್ನಿ. ಒಂದಷ್ಟು ನಾಟಿ ಹಸುಗಳು ಸಾಕಿ, ನಾಟಿ ಎತ್ತುಗಳು ಮನೇಲಿ ಇಟ್ಕೊಳ್ಳಿ, ಒಂದು ಗಾಣ ಹಾಕ್ಕೊಳ್ರಿ. ಆ ನಂತರ ನೋಡ್ರಿ ನಿಮ್ಮಲ್ಲಿ ಎಷ್ಟು ಸಮೃದ್ಧಿ ಬರುತ್ತೆ, ನಿಮ್ಮ ಆರೋಗ್ಯದಲ್ಲಿ ಎಷ್ಟು ಚೇತರಿಕೆ ಆಗುತ್ತೆ, ಎಲ್ಲ ಎಷ್ಟು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅಂತ. ಈಗ ಸಾಮಾನ್ಯವಾಗಿ ರೈತರುಗಳಿಗೆ ಜಾಸ್ತಿ ಕಾಯಿಲೆ ಬರ್ತಿದೆ ಸರ್. ಸ್ಟ್ರೋಕ್ ಅಂತೆ, ಮತ್ತೊಂದು BP, ಶುಗರು ಅಂತ. ಅವ್ರು ಯಾರೋ ಕೃಷಿ ಕೇಂದ್ರದವ್ರು ಹೇಳ್ತಾರೆ ಸರ್, ಬೆಳಗ್ಗೆ 3 ಸ್ಪ್ರೇ ಕೊಡು, ಸಂಜೆ 3 ಸ್ಪ್ರೇ ಕೊಡು. ಆ ಸ್ಪ್ರೇ ಭೂಮಿಗೆ ಅಷ್ಟೇ ಅಲ್ಲ ಸರ್, ಇವ್ರ ಆರೋಗ್ಯಕ್ಕೂ ಕೊಡ್ಕೋತಿದ್ದಾರೆ. ಆರೋಗ್ಯ ಹಾಳಾಗ್ದು ಇನ್ನೇನಾಗುತ್ತೆ ಸರ್? ಮಾರ್ಗದರ್ಶನ ಮಾಡ್ತಿರೋ ಮೊದಲು ಬುದ್ಧಿ ಇಲ್ಲ. ನಮ್ಮ ರೈತರು ಮುಗ್ದ್ರು ಸರ್ ಪಾಪ.
ಇಳುವರಿ ಚೆನ್ನಾಗಿ ಬರಬೇಕು, ನನಗೆ ಶ್ರಮ ಪಟ್ಟು ಫಲ ಸಿಗಬೇಕು ಅಂತ ಅವ್ರು ಹೇಳಿದ ಮಾತು ಕೇಳಿ ಹಾಕೋತಾರೆ. ಅವ್ರಿಗೆ ಅದು ಇರೋ ರಾಸಾಯನಿಕ ಕಂಟೆಂಟ್ಸ್ ಗೊತ್ತಿಲ್ಲ ಸರ್. ಅದೆಲ್ಲ ಕಂಟೆಂಟು ಅದ್ರ ಮೇಲೆ ಡೇಂಜರ್ ವಾರ್ನಿಂಗ್ ಓದ್ಬಿಟ್ರೆ ನಮ್ಮ ರೈತರು ಮನೆಗೆ ಒಂದು ದಿನನೂ ಒಂದು ML ಸಹ ರಾಸಾಯನಿಕ ಪದಾರ್ಥಗಳು ತರಲ್ಲ ಸರ್. ಏನು ಮಾಡ್ತೀರಾ? ಅವ್ರದ್ದು ಇವತ್ತು ಪರಿಸ್ಥಿತಿ ಆಗಿದೆ. ಈ ಪರಿಸ್ಥಿತಿ ಸುಧಾರಿಸಬೇಕು. ಪ್ರತಿಯೊಬ್ಬ ನಮ್ಮ ರೈತರು ಎಚ್ಚರಿಕೆಯಿಂದ ನೈಸರ್ಗಿಕ ಕೃಷಿ ಕಡೆ ವಾಲ್ಕೊಬೇಕು ಸರ್. ಆಟೋಮೆಟಿಕ್ಕಾಗಿ ಎಲ್ಲ ಸರಿ ಹೋಗುತ್ತೆ, ನಮ್ಮ ದೇಶ ಸಮೃದ್ಧಿ ಆಗುತ್ತೆ ಸರ್. ಇವತ್ತು ನೋಡ್ತಿದ್ದೀವಿ ಸರ್, ಕೃಷಿ ಭೂಮಿಗಳು ಕಡಿಮೆ ಆಗಿ ರಿಯಲ್ ಎಸ್ಟೇಟಿಗೆ ಬರ್ತಿರೋ ಭೂಮಿ ಹೆಚ್ಚಾಗ್ತಿದೆ. ಮುಂದೊಂದು ದಿನ ಇದು ನಿಲ್ಲಬೇಕು. ಬರೀ ಕೃಷಿ ಭೂಮಿಗಳಿರ್ಬೇಕು ಸರ್. 70% ಕೃಷಿ ಭೂಮಿ ಇರಬೇಕು, 30% ನಮ್ಮ ಬಳಕೆಗೆ ಭೂಮಿ ಇರಬೇಕು ಸರ್. ಅವಾಗ ದೇಶ ಸಮೃದ್ಧವಾಗಿರುತ್ತೆ, ಎಲ್ಲರಿಗೂ ಒಳ್ಳೆ ಬೆಲೆಯಲ್ಲಿ ಆಹಾರ ಪದಾರ್ಥ ಸಿಗುತ್ತೆ ಸರ್. ಇವತ್ತು ಶೇಂಗಾ ಹೋದ ವರ್ಷ ಅಥವಾ ಒಂದು 2-3 ವರ್ಷದ ಕೆಳಗೆ ಕೊರೋನಾಗ ಮುಂಚೆ 75-80 ರೂಪಾಯಿ ಶೇಂಗಾ ಬೀಜ ಸಿಗ್ತಿತ್ತು. ಇವತ್ತು 120 ರೂಪಾಯಿ ಅಂದರೆ ಇದು ರೈತರಿಗೆ ಹೋಗ್ತಿಲ್ಲ, ರೈತರಿಗೆ ಸ್ವಲ್ಪ ಮಟ್ಟದಲ್ಲಿ ಹೋಗ್ತಿದೆ. ಇದೆಲ್ಲ ಹೋಗ್ತಾ ಇರೋದು ಯಾರು ಸ್ಟಾಕಿಸ್ಟ್ ಇರ್ತಾನೆ, ದಾಸ್ತಾನು ಯಾರು ಮಾಡ್ಕೋತಿದ್ದಾರೆ, ಮಧ್ಯವರ್ತಿಗಳು ಯಾರು ಅವ್ರಿಗೆ ಹೋಗ್ತಿದೆ. ಇದೆಲ್ಲ ನಿಲ್ಬೇಕು ಸರ್. ನಮ್ಮ ರೈತರು ಚಿಕ್ಕದಾಗಿ ಊರುಗಳಲ್ಲೇ ಒಂದು ಡಿಕಾಟಿಕೇಟರ್ಗಳು ಹಾಕ್ಕೊಬೇಕು, ಒಂದು ಸಹಕಾರಿ ಸಂಘಗಳು ಮಾಡ್ಕೊಬೇಕು, ಸಹಕಾರಿ ಹಾಲು ಉತ್ಪಾದಕ ಘಟಕ ಮಾಡ್ಕೋಬೇಕು, ನಾಟಿ ಹಸುಗಳ ಕಡೆ ಗಮನ ಕೊಡಬೇಕು. ಇದೆಲ್ಲ ಆದಾಗ ಚೆನ್ನಾಗಾಗುತ್ತೆ ಸರ್. ರೈತರು ಇತ್ತೀಚೆಗೆ ತುಂಬ ಅವೇರ್ನೆಸ್ ಬಂದಿದೆ, ಬದಲಾಗ್ತಿದ್ದಾರೆ. ಆ ಭಗವಂತನ ಕೇಳ್ಕೊಂಡು ಒಂದೇ ಸರ್, ಇನ್ನೂ ನಮ್ಮ ರೈತರಿಗೆ ಒಂದು ಮಾರ್ಗದರ್ಶನ ಅವನೇ ತೋರಿಸ್ಬೇಕು ಸರ್. ಯಾರ ಮಾತು ಕೇಳ್ತಿಲ್ಲ ಅವರು. ಇವತ್ತು ಕಷ್ಟ ಪಡ್ತಿರೋದ್ರಿಂದ ಭಗವಂತನೇ ಅವ್ರಿಗೆ ಒಂದು ಬುದ್ಧಿಗೆ ಒಳ್ಳೇದು ಕೊಟ್ಬಿಟ್ರೆ ಎಲ್ಲ ಒಳ್ಳೆ ಕೃಷಿ ಮಾಡಿ ಒಳ್ಳೆ ಪದಾರ್ಥ ಬೆಳೆದು ಅವ್ರು ಚೆನ್ನಾಗಿರ್ತಾರೆ ಸರ್. ಅವ್ರು ಒಳ್ಳೇದು ಕೊಟ್ಟರೆ ನಾವು ಚೆನ್ನಾಗಿದ್ಬಿಡ್ತೀವಿ ಸರ್. ಇವತ್ತು ನಾನು ಸರ್ ಸ್ವಲ್ಪ ಮಟ್ಟದಲ್ಲಿ ಸಿರಿಧಾನ್ಯ ಒಂದಷ್ಟು ನೈಸರ್ಗಿಕ ಕೃಷಿಕರ ಹತ್ರ ಬೆಳೆಸಿ ಮಿಲ್ಲಿಂಗ್ ಮಾಡ್ಬೋದು, ಒಂದಷ್ಟು ಎಣ್ಣೆ ಬೀಜಗಳನ್ನ ಬೆಳೆಸಿ ನಾನು ಗಾಣ ಮಾಡ್ಬೋದು. ಆದರೆ ನಾನು ನನ್ನ ಮನೆ ತರಕಾರಿ ಯಾವ್ದು ಸರ್? ಮತ್ತಿದೇನು ರಾಸಾಯನಿಕ ಕೃಷಿ. ನನಗೆ ನನ್ನ ಮನೆಗೆ ಒಳ್ಳೆ ತರಕಾರಿ ಆಗ್ತಿಲ್ಲ. ನಾನು ಚಿಕ್ಕದಾಗಿ ಬೆಳ್ಕೊಬೇಕು ಅಂತಿದ್ದೀನಿ. ಅದೇ ನಮ್ಮ ರೈತರಿಗೆ ಹಂಗಿಲ್ಲ ಪರಿಸ್ಥಿತಿ. ಅವ್ರಿಗೆ ಏನು ಬೇಕೋ ಅವ್ರು ಮಾಡ್ಬೋದು ಸರ್. ಹಾಲಿಂದ ಹಿಡಿದು ಬೆಳಗ್ಗೆ ಎದ್ದು ಬಳಸೋ ಟೂತ್ ಪೌಡ್ರಿಂದ ಹಿಡಿದು ಪ್ರತಿಯೊಂದು ರಾಸಾಯನಿಕ ಮುಕ್ತ ಮಾಡ್ಕೊಳ್ಳೋ ಕೆಪಾಸಿಟಿ ನಮ್ಮ ರೈತರಿಗೆ ಮಾತ್ರ ಇದೆ ಸರ್. ನಮ್ಗೆ ಯಾರಿಗೂ ಸಾಧ್ಯ ಇಲ್ಲ ಅದು. ಆದರೆ ಮಾಡ್ತಾರೆ ಸರ್, ಮುಂದೊಂದು ದಿನ ಮಾಡ್ತಾ ಇಲ್ಲ, ಖಂಡಿತ ಮಾಡ್ತಾರೆ. ನಮ್ಮ ದೇಶ ಚೆನ್ನಾಗಾಗುತ್ತೆ ಅನ್ನೋ ಆಶೆ ಇದೆ ಸರ್. ಯಾವುದೇ ಗ್ರಾಹಕರಿರಲಿ ಸರ್, ನಿಮ್ಮ ಕೃಷಿ ಪರಿಚಯ ಚಾನಲ್ ನೋಡ್ಕೊಂಡು ಬಂದರು ಅಂದರೆ 5% ಆಫ್ ಕೊಡ್ತೀನಿ ಸರ್. ಯಾವುದೇ ವಸ್ತು ಖರೀದಿ ಮಾಡಲಿ ಅವರು. ನಮ್ಮದು 5% ಸರ್. ಮತ್ತು ಅವ್ರೇನೋ ರುಬ್ಬಿಸ್ಕೊಂಡು ಹೋಗ್ತಾರೆ ಅಂದರೆ ಇಂಡಿ ನಮಗೆ ಬಿಟ್ಟು ಹೋದ್ರೆ ₹1 ಚಾರ್ಜ್ ಇಸ್ಕೊಳಲ್ಲ ಸರ್ ಅವ್ರ ಹತ್ರ. ಈ ರೀತಿಯಾಗಿ ಒಂದು ಆಫರ್ ಕೊಡ್ತೀನಿ ಸರ್. ಹೊಸ ವರ್ಷ ನಾವೆಲ್ಲರೂ ಕೇಳ್ಕೊಳ್ಳೋದೇನೆ ಸರ್, ಈ ವರ್ಷ ನಾವೊಂದು ಪ್ರತಿಜ್ಞೆ ಮಾಡೋಣ. ನಮ್ಮ ಆಹಾರ ತಟ್ಟೆಯಲ್ಲಿ ಒಂದು ರಾಸಾಯನಿಕ ಪದಾರ್ಥ ಇರೋದು ಬೇಡ, ರಾಸಾಯನಿಕ ಮುಕ್ತ ಆಹಾರವೇ ನಮ್ಮ ಈ ವರ್ಷದ ಪ್ರತಿಜ್ಞೆ ಆಗಲಿ. ನಿಧಾನಕ್ಕೆ ಬದಲಾವಣೆ ಆಗುತ್ತೆ. ನಿಮ್ಮ ಮನೆಗಳಿಗೆ ಒಳ್ಳೆ ಆಹಾರ ಪದಾರ್ಥ ತಲುಪಿದ್ರೆ ನೀವು ಖುಷಿಯಾಗಿರ್ತೀರ, ಆರೋಗ್ಯ ಕಾಪಾಡ್ಕೋತೀರಾ, ನಿಮ್ಮ ಮನೆಗೆ ಚೆನ್ನಾಗಿರುತ್ತೆ. ಅದ್ರ ಮೂಲಕ ಹಾಸ್ಪಿಟ್ಲ್ಗಳಿಗೆ ಹೋಗೋದು ತಪ್ಪುತ್ತೆ, ದೇಶ ಸಮೃದ್ಧವಾಗಿರುತ್ತೆ. ಎಲ್ಲ ಚೆನ್ನಾಗಾಗಲಿ ಸರ್. ಒಳ್ಳೆಯದಾಗಲಿ ಸರ್. ನಿಮಗೂ ನಿಮ್ಮ ಮುಂದಿನ ಗುರಿ ಏನು ಸರ್? ಸರ್ ನಂದು ಗುರಿ ಜೀವನದ ಒಂದೇ ಸರ್. ನಾನು ಯಾವಾಗಲೂ ಹೇಳೋದು ಅದನ್ನೇ. ನನಗೆ ಮಾದರಿ ಟಾಟಾ ಸಂಸ್ಥೆ ಅಥವಾ ಹಿಂದೂಸ್ತಾನ್ ಯೂನಿಲಿವರ್ ಸಂಸ್ಥೆ ಸರ್. ಇವತ್ತು ಭಾರತದ ಮನೆಗೆ ಹೋದ್ರೆ ಅವರೊಂದು ಪದಾರ್ಥ ನೋಡ್ತೀರಾ. ನಿಮ್ಗೆ ಗೊತ್ತಿಲ್ಲದೆ ಅವ್ರು ಪದಾರ್ಥ ಬಳಸ್ತೀರಾ. ಒಂದು ಕ್ಲಿನಿಕ್ ಪ್ಲಸ್ ಶಾಂಪೂ ತಗೊಳ್ರೆ, ಒಂದು ಬೂಸ್ಟ್ ತಗೊಳ್ರೆ, ಯಾವುದೇ ಆಗಲಿ ಒಂದು ಹಿಂದೂಸ್ತಾನ್ ಯೂನಿಲಿವರ್ ಸಂಸ್ಥೆ ಇರುತ್ತೆ. ಅದೇ ರೀತಿ ಟಾಟಾ ಉಪ್ಪಿರಲಿ, ಟಾಟಾದವ್ದು ಯಾವುದೋ ಒಂದು ವೆಹಿಕಲ್ ಇರಲಿ, ಮಗದೊಂದು ಈ ಸಂಸ್ಥೆ ಪದಾರ್ಥಗಳು ಇಲ್ಲದೆ ಇರೋ ಭಾರತದ ಮನೆಯೇ ಇಲ್ಲ ಸರ್. ಹಾಗೆ ಮುಂದೊಂದು ದಿನ ನಮ್ಮ ಸರಸ್ವತಿ ಆರ್ಗ್ಯಾನಿಕ್ ಸಂಸ್ಥೆದು ಪದಾರ್ಥ ಭಾರತದ ಪ್ರತಿ ಮನೆ ಸರ್, ಪ್ರತಿ ಹಳ್ಳಿಯಲ್ಲೂ ಬಳಸಂಗೆ ಆಗಬೇಕು ಅನ್ನೋದು ಉದ್ದೇಶ ಸರ್ ನಂದು. ಮುಖ್ಯವಾಗಿ ಯಾವುದೇ ಥರದ ಕಲಬೆರಕೆ ಇಲ್ಲದೆ ಇರೋದು, ಯಾವುದೇ ಥರ ರಾಸಾಯನಿಕ ಇಲ್ಲದೆ ಇರೋ ಆಹಾರ ಪದಾರ್ಥ ಅವ್ರಿಗೆ ತಲುಪಿಸೋ ಶಕ್ತಿ ನನಗೆ ಭಗವಂತ ಕೊಡಲಿ.